ನಾವು ಶಿರೂರು ಮಠಕ್ಕೆ ಬಂದು ಆಡಳಿತ ಎಲ್ಲ ನೋಡುವಾಗ ನಮಗೆ ಶಿರೂರು ಮಠದ ಭಕ್ತರ ಸಂಪರ್ಕ ಇರಲಿಲ್ಲ. ಆಗ ಶಿರೂರು ಮಠದ ಭಕ್ತರೆಲ್ಲ ಒಬ್ಬೊಬ್ರು ಬಂದು ಲಕ್ಷ್ಮೀವರರು ಹಾಗೆ ಹೀಗೆ ಎಲ್ಲ ಹೇಳ್ತಾ ಇದ್ರು. ಪ್ರತಿಯೊಂದರಲ್ಲಿ ಕೂಡ ಒಳ್ಳೆದು ಇದೆ, ಕೆಟ್ಟತನವೂ ಹೇಳ್ತದೆ. ಆದ್ರೆ ಎಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡ ಲಕ್ಷ್ಮೀವರರನ್ನು ತುಂಬಾ ಹಚ್ಚಿಕೊಂಡಿದ್ರು, ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಇದು ನೋಡುವಾಗ ನಾನು ಒಂದ್ಸಲ ನಮ್ಮ ಕಾರ್ಯಾಧ್ಯಕ್ಷರಾದಂತ ಯಶ್ಪಾಲ ಸುವರ್ಣ, ಈಗಿನ ಶಾಸಕರು, ನಮ್ಮ ಪರ್ಯಾಯ ಇದರದ್ದು ಸ್ವಾಗತ ಸಮಿತಿಯ ಅವರು ಕಾರ್ಯಾಧ್ಯಕ್ಷರು, ಅವರಿಗೆ ಹೇಳಿದೆ, ನೀವೊಬ್ರು ಇವರು ಅಂತ ಹೇಳಿ, ನೀವು MLA ಅಂತ ಹೇಳಿಯೋ, ನೀವೊಂದು BJP ಅಂತ ಹೇಳಿಯೋ, ನೀವೊಂದು ಹಿಂದೂ ಸಂಘಟಕರು ಅಂತ ಹೇಳಿಯೋ, ನಾನು ನಿಮಗೆ ಇದು ಜವಾಬ್ದಾರಿ ಕೊಡ್ತಾ ಇಲ್ಲ. ಶಿರೂರು ಮಠದ ಆಗು ಹೋಗುಗಳ ಬಗ್ಗೆ, ಲಕ್ಷ್ಮೀವರರ ಬಗ್ಗೆ ನನಗಿಂತ ಹೆಚ್ಚು ತಿಳಿದವರು ನೀವೆಲ್ಲ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ನೀವು ಬೆಳೆದವರೆಲ್ಲ. ಹಾಗಾಗಿ ನನಗಿಂತ ಹೆಚ್ಚು ನಿಮಗೆ ಜವಾಬ್ದಾರಿ. ಹಾಗಾಗಿ ನೀವೆಲ್ಲ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದೆ. ಹಾಗಾಗಿ ಜನಸಾಮಾನ್ಯರು ಎಲ್ಲರೂ ಕೂಡ ಇದು ನಮ್ಮ ಮಠ ಅಂತ ಹೇಳಿದ್ರಿಂದ ನಮಗೆ ಅನಿಸಿತು, ಹೌದಲ್ಲ, ನಾವು ಏನಿಲ್ಲಿ, ನಾವು ಏನೂ ಅಲ್ಲ, ಎಲ್ಲ ನೀವೇ. ನಾವು ಒಳಗಿದ್ದುಕೊಂಡು ಪೂಜೆ ಮಾತ್ರ ಮಾಡಬಹುದು, ಅಥವಾ ಗುರುಗಳು ಪೂಜೆ ಮಾಡಬಹುದು. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತದ್ದು ಈ ಹಿಂದೂ ಸಮಾಜ. ಇವರು ಮಾತ್ರ ಅಲ್ಲ, ಎಲ್ಲ ವರ್ಗದವರು ಕೂಡ ಇದ್ದಾರೆ. ಹಾಗಾಗಿ ನಾನು ಅದಕ್ಕೊಂದು ಆಲೋಚನೆ ಮಾಡಿದೆ. ಇವರು ಹೇಳಿದ್ರೆ ಮತ್ತೆ ಗಲಾಟೆ ಶುರು ಮಾಡ್ತದೆ. ಕೃಷ್ಣ ಭಕ್ತರು ಅಂತ. ಹಾಗಾಗಿ ಯಾರು ಕೃಷ್ಣ ಮಠಕ್ಕೆ ಬರ್ತಾರೋ ಅವರು ಯಾವ ಧರ್ಮದವರೇ ಇರಲಿ, ಮತದವರೇ ಇರಲಿ, ಅವರು ಕೃಷ್ಣ ಭಕ್ತರಾಗಿ ಬರಬೇಕು. ಖಂಡಿತ ನಮ್ಮ ಹಿಂದೂ ಧರ್ಮ ಬೆಳಿಬೇಕು ಕೇಳಿದರೆ ಕೃಷ್ಣ ಭಕ್ತರು ಬೆಳಿಬೇಕು. ಹಾಗಾಗಿ ಕೃಷ್ಣನ ಪ್ರೀತಿಗೋಸ್ಕರ ಇವರು ಪೂಜೆ ಮಾಡ್ತಾರೆ, ಕೃಷ್ಣನ ಪ್ರೀತಿಗೋಸ್ಕರ ಜನಗಳು ಬರ್ತಾರೆ. ಹಾಗಾಗಿ ಇದನ್ನು ಕೃಷ್ಣ ಭಕ್ತರ ಪರ್ಯಾಯ, ಶಿರೂರು ಪರ್ಯಾಯ, ಕೃಷ್ಣ ಭಕ್ತರ ಪರ್ಯಾಯ ಅಂತ ನಾವು ಆಲೋಚನೆ ಮಾಡಿತು, ಘೋಷಣೆ ಮಾಡಿತು. ಅದು ಮಾತ್ರ ಅಲ್ಲ, ಅದನ್ನು ಹೌದು ಅಂತ ಹೇಳಿ ಮೊನ್ನೆ ಪುರಪ್ರವೇಶದಲ್ಲಿ ತೋರಿಸಿಕೊಟ್ರು. ಜನ ಎಲ್ಲ ಪ್ರೀತಿಯಿಂದ ಬಂದು ಇವರನ್ನು ಸ್ವಾಗತ ಮಾಡಿದ್ದಾರೆ. ಇದರಿಂದ ಏನು ಅಂತ ಹೇಳಿದ್ರೆ ಇಷ್ಟೇ, ಆತ್ಮವಿಶ್ವಾಸ ಬೆಳೆಯುತ್ತೆ, ಮತ್ತೇನು ಅಲ್ಲ. ನಾವಿದ್ದೇವೆ ಅಂತ ಹೇಳಿದ್ರೆ, ಓ ನೀವಿದ್ದೀರಲ್ಲ ಸರಿ ಅಂತೆ, ಇಲ್ಲದಿದ್ರೆ ಇದರಲ್ಲಿ ಹೇಗೆ ಇರ್ತದೆ, ಹೇಗೆ ಮಾಡ್ತೀರಿ ನೋಡುವ ಅಂತ ಹೇಳಿಬಿಟ್ರೆ ನಾವ್ ಏನ್ ಮಾಡುದು, ಅಯ್ಯೋ ಆಗ್ಲಿಕ್ಕಿಲ್ಲಪ್ಪ ಅಂತ ಸುಮ್ಮನೆ ಕೂತ್ಕೊಳ್ತೇವೆ. ಖಂಡಿತ ಇವತ್ತು ನಮ್ಮ ಮನಸ್ಸಿಗೆ ಸಮಾಧಾನ ಉಂಟು. ಏನು ಕೇಳಿದ್ರೆ ಇವತ್ತು ನೋಡಿ ನಾವು ಇಲ್ಲಿದ್ದೇವೆ, ಇವತ್ತು ಏಕಾದಶಿ, ಇವರ ಪೂರ್ವಾಶ್ರಮದ ಮನೆಯಲ್ಲಿ ನಾವಿದ್ದೇವೆ. ಆದ್ರೆ ಅಲ್ಲಿ ಇವತ್ತು ಕೂಡ ಕೆಲಸಗಳು ನಡೀತಾ ಉಂಟು. ಶಿರೂರು ಮಠದಲ್ಲಿ ಹೊರೆಕಾಣಿಕೆಗಳು ಬರ್ತಾ ಉಂಟು, ಅಲ್ಲಿ ನಗರಗಳ ಅಲಂಕಾರಗಳು ನಡೀತಾ ಉಂಟು. ವೀರೇಂದ್ರ ಹೆಗಡೆಯವರು ಕೂಡ ಸಪೋರ್ಟ್ ಮಾಡಿದ್ರು. ಕಾರಣ ಅಂದ್ರೆ ನಾವು ಅದೇ ಊರಿನಿಂದ ಬಂದವರೆಲ್ಲ. ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ಇಷ್ಟೇ ಅನಿಸುದು, ಇದು ಕೃಷ್ಣ ನಡೆಸ್ತಾ ಇದ್ದಾನೆ, ನಾವು ಪಾತ್ರಧಾರಿಗಳು ಮಾತ್ರ. ಕೋಶ ಓದಬೇಕು, ದೇಶ ಸುತ್ತಬೇಕು. ಅಂದ್ರೆ ಒಬ್ರು ಸ್ವಾಮಿಗಳ ಹತ್ರ ಎಲ್ಲರದ್ದು ಒಂದು ಕಂಪ್ಲೇಂಟ್ ಏನು ಹೇಳಿದ್ರೆ ಅವ್ರದ್ದು ಕಿಪಿ ಪಿತ್ತಾಳೆ ಅಂತ. ಅವ್ರಿಗೆಂತ ಗೊತ್ತಾಗುದಿಲ್ಲ, ಅವ್ರಿಗೆ ಹೇಳಿದ್ದೆ ಅವರಿಗೆ ವೇದವಾಕ್ಯ ಅಂತ ಹೇಳ್ತಾರೆ. ಖಂಡಿತ ಅಲ್ಲ, ಹಾಗಲ್ಲ ಎನ್ನುವುದಕ್ಕೆ ಆಚಾರ್ಯ ಮಧ್ವರು ಒಂದು ವ್ಯವಸ್ಥೆಯನ್ನು ಮಾಡಿದರು. 2 ತಿಂಗಳು ಕೃಷ್ಣನ ಪೂಜೆಯನ್ನು ಮಾಡಿ ಉಳಿದ ಸಮಯದಲ್ಲಿ ಅವರು ದೇಶಗಳನ್ನು ಸುತ್ತಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ. ಆದ್ರೆ ಅದು ಸಾಕಾಗೋದಿಲ್ಲ. 2 ವರ್ಷಕ್ಕೆ ವಾದಿರಾಜ ಯತಿಗಳು ಅದನ್ನು ವಿಸ್ತಾರ ಮಾಡ್ತಾರೆ. ಹಾಗಾದ್ರೆ ಉಳಿದ 14 ವರ್ಷ ದೇಶವನ್ನು ಸುತ್ತಬೇಕು. ಸುತ್ತಿದಾಗ ಅವರಿಗೆ ಜ್ಞಾನ ಗೊತ್ತಾಗಿದೆ, ಜನ ಹೇಗೆ ಅಥವಾ ಏನು ಸಮಸ್ಯೆಗಳುಂಟು, ನಾವು ಹೇಗೆ ಇರಬೇಕು ಎನ್ನುವಂಥದ್ದು ಗೊತ್ತಾಗತ್ತೆ. ಹಾಗಾಗಿ ತೀರ್ಥಯಾತ್ರೆ ಮಾಡಬೇಕು ಅಂತ ವಿಧಾನ ಮಾಡಿದರು. ಇವರು ಸಾಮಾನ್ಯ ಪುತ್ತಿಗೆ ಸ್ವಾಮಿಗಳು ಪರ್ಯಾಯಕ್ಕೆ ಕೂತ ತಕ್ಷಣ ಇವರು ಸಂಚಾರಕ್ಕೆ ಹೊರಟಿದ್ದಾರೆ. ಅಂದ್ರೆ 2 ವರ್ಷದಲ್ಲಿ ಆ ಭಾರತ, ಕಾಶ್ಮೀರದಿಂದ ಹಿಡಿದು ತಮ್ಮ ಕನ್ಯಾಕುಮಾರಿವರೆಗೆ, ಈ ಕಡೆಯಿಂದ ಪುರಿ ದ್ವಾರಕದಿಂದ ಹಿಡಿದು ಆ ಕಡೆಯ ಸೌರಾಷ್ಟ್ರವಾದಂತಹ ನಮ್ಮ ದ್ವಾರಕೆಯವರೆಗೆ, ಹೀಗೆ ಎಲ್ಲ ಕಡೆ ತಾವು ಸಂಚಾರ ಮಾಡಿ ಬಂದಿದ್ದಾರೆ. ನೇಪಾಳಕ್ಕೂ ಹೋಗಿದ್ದಾರೆ. ಎಲ್ಲ ಹೋಗಿ ಬಂದಾಗ ಜನ ಹೇಗೆ, ದೇಶ ಹೇಗೆ, ಲೋಕ ಈಗ ಹೇಗೆ ನಡೀತಾ ಉಂಟು ಎಟ್ ಪ್ರೆಸೆಂಟ್, ಇದೆಲ್ಲವೂ ಕೂಡ ಅವರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಹಾಗೆಲ್ಲ ತಿಳ್ಕೊಂಡು ಬಂದು ತೀರ್ಥ ಸ್ನಾನಗಳನ್ನು ಮಾಡಿದಾಗ ಆ ದೋಷಗಳೆಲ್ಲ ಪರಿಹಾರ ಆಗಿ ಆ ಪುಣ್ಯ ಸಂಚಯನವನ್ನು ಮಾಡಿಕೊಂಡು ಈ ಪುಣ್ಯನನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಹೊರಟು ಬಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದು ಸಂಚಾರದಲ್ಲಿ ಮಾತ್ರ. ಇದಕ್ಕೆ ಹಿಂದೆ ಒಂದೊಂದು ಪೂಜಾ ಪದ್ಧತಿಗೂ ಒಂದೊಂದು ವ್ಯವಸ್ಥೆಗಳಿದ್ದಾವೆ, ಅದಕ್ಕೆ ಮುಹೂರ್ತಗಳು ಅಂತ ಮಾಡ್ತೇವೆ ನೋಡಿ. ಕೃಷ್ಣನ ಪೂಜೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಎಣಿಸಬಹುದು, ಈ ಪರ್ಯಾಯ ಯಾಕಿಷ್ಟು, ಬೇರೆ ಕಡೆಯೂ ಉಂಟು. ಪರ್ಯಾಯ ಅಂದ್ರೆ ಬದಲಾವಣೆ, ಟರ್ಮ್ ಅಥವಾ ಇದು ಅಂತ ಅರ್ಥ. ಆದ್ರೆ ಇಲ್ಲಿ ಯಾಕೆ ಉಡುಪಿಯಲ್ಲಿ ಇಷ್ಟು ಕೇಳಿದ್ರೆ, ಇದು ಕೃಷ್ಣನ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಮತ್ತೆ ಇದು ಸಾಮಾಜಿಕವಾದಂತ ಒಂದು ಆರಾಧನೆಯೂ ಹೌದು. ಇವತ್ತು ಹಿಂದೂ ಸಮಾಜ ಒಟ್ಟಾಗಬೇಕಾದ್ರೆ ಇಂಥ ಫೆಸ್ಟಿವಲ್ಗಳು, ಹಬ್ಬ ಹರಿದಿನಗಳು ಆಗಾಗ ಆಗಬೇಕು. ಹಾಗೆ ಆದ್ರೆ ಮಾತ್ರ ನಾವೆಲ್ಲ ಒಂದು ಎನ್ನುವ ಭಾವ ಬರುತ್ತೆ. ಹಾಗಾಗಿ ಇವರು ಏನು ಮಾಡ್ತಾರೆ ಕೇಳಿದ್ರೆ, ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ 8 ಜನರನ್ನು ನಿಯೋಜನೆ ಮಾತ್ರ ಮಾಡಲಿಲ್ಲ, ಅನ್ನದಾನವನ್ನು ಚೆನ್ನಾಗಿ ಮಾಡಬೇಕು ಅಂತ ಕೊಟ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೊಟ್ರು, ಪಾಠ ಪ್ರವಚನಗಳನ್ನು ಮಾಡಬೇಕು ಅಂತ ಹೇಳಿದ್ರು ಆಚಾರ್ಯ ಮಧ್ವರು. ಎಷ್ಟು ಹೇಳ್ತಾರೆ ಕೇಳಿದ್ರೆ, ನಾಯಿಯಿಂದ ಹಿಡಿದು ನಾಯಿ ತಿನ್ನುವವರವರೆಗೂ ಎಲ್ರಿಗೂ ಅನ್ನವನ್ನು ಹಾಕಬೇಕು ಹೇಳ್ತಾರೆ. ಅಶ್ವಭ್ಯ ಅಶ್ವಪಾಕೇಭ್ಯ
ದದ್ಯಾದನ್ನಂ ಸಮಸ್ತಶಃ ಅಂತ ಊಟ ಕೊಡ್ಬೇಕು. ಹಾಗಿದ್ರೆ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ರೆ ತಿಂದು ಬಿಸಾಡ್ತಾರೆ ಅಂತ. ಖಂಡಿತ ಬಿಸಾಡಿದ್ದಲ್ಲ, ಅದು ಎಲ್ಲ ಪ್ರಾಣಿಗಳಿರ್ತವೆ, ಜಿರಳೆ ಇರುತ್ತೆ, ಇರುವೆ ಇರುತ್ತೆ, ಹಲ್ಲಿ ಇರುತ್ತೆ, ಹೆಗ್ಗಣ, ಇಲಿ, ನಾಯಿ, ಎಲ್ರಿಗೂ ಅದು ಆಹಾರ ಆಗಿ ಬಿಡ್ತದೆ. ಹಾಗಾಗಿ ಅಂತಹ ಪದಾರ್ಥಗಳನ್ನು ಸಾಕಷ್ಟು ಮಾಡಬೇಕು, ಭಕ್ತರಿಗೆ ಕೊಡಬೇಕು ಅಂತ ನಿಯಮನವನ್ನು ಮಾಡಿದ್ರು. ಅಷ್ಟು ಮಾಡಿದ್ರೆ ಅನ್ನಬ್ರಹ್ಮನ ದೇಗುಲ ಉಡುಪಿ ಪ್ರಸಿದ್ಧ. ಆದ್ರೆ ಆ ಊಟ ಖಾಲಿ ರುಚಿಯಲ್ಲಿ ಮಾತ್ರ ಅಲ್ಲ, ಸಂಸ್ಕಾರಗಳು ಉಂಟು ಅದಕ್ಕೆ. ಏನು, ಅಕ್ಕಿಯನ್ನು ತರುವಂತದ್ದು ಇರ್ಬೋದು, ಬಾಳೆ ಎಲೆ, ಎಲ್ಲದಕ್ಕೊಂದು ಮುಹೂರ್ತ ಅಂತ ಮಾಡಿದ್ರು. ಮೊದಲು ಊಟ ಮಾಡಬೇಕಾದ್ರೆ ಬಾಳೆ ಎಲೆ, ಹಾಗಾಗಿ ಬಾಳೆ ಗಿಡಗಳನ್ನು ನೆಡಬೇಕು, ಅದಕ್ಕೂ ಬಾಳೆ ಮುಹೂರ್ತ ಅಂತ ಮಾಡಿದ್ರು. ಅದು ಸಾಮಾನ್ಯ 1 ವರ್ಷದ ಹಿಂದೆ. ಆಮೇಲೆ ಬರುವಂತದ್ದು ಅಕ್ಕಿ, ಸಾಮಾನ್ಯವಾಗಿ ಒಂದು 10 ತಿಂಗಳ ಹಿಂದೆ ಅಕ್ಕಿಯನ್ನು ಸಂಗ್ರಹ ಮಾಡ್ತಾರೆ. ಈ ಅಕ್ಕಿ ಹೊಸ ಅಕ್ಕಿ ಆಗಬಾರದು, ಅಕ್ಕಿ ಹಳೇದಾಗಿರ್ಬೇಕು, ಅನ್ನ ಬಿಸಿ ಬಿಸಿ ಇರ್ಬೇಕು. ಅನ್ನ ಯಾತಯಾಮಂ ಗತರಸಹ ಅಂತ, ಅದು ತಣ್ಣಗೆ ಆಗಬಾರದು. ಆದ್ರೆ ಅಕ್ಕಿ ಅದು ಫ್ರೆಶ್ ಆಗಿರಬಾರ್ದು, ಅದು ಹಳೇತಾಗಿರ್ಬೇಕು. ಯಾಕೆ ಹೇಳಿದ್ರೆ ಅಕ್ಕಿಯ ಹುಳ ಕಣ್ಣಿಗೆ ತಂಪು ಅಂತ ಗಾದೆ. ಅಕ್ಕಿಯ ಹುಳ ಅಂದ್ರೆ ಏನು, ಹುಳವನ್ನು ತಿನ್ನುವುದು ಅಂತ ಅರ್ಥ ಅಲ್ಲ. ಮತ್ತೆ ಅಕ್ಕಿಯಲ್ಲಿ ಹುಳ ಆಗುವಷ್ಟು ಟೈಮ್ ಬಿಡ್ಬೇಕು ನೋಡಿ. ಯಾಕೆ ಕೇಳಿದ್ರೆ ಅದು ಬ್ಯಾಕ್ಟೀರಿಯಾಗಳು, ಅಂದ್ರೆ ಬ್ಯಾಕ್ಟೀರಿಯಾಗಳು ಇದೆಲ್ಲ ಉಂಟು ಹೇಳಿದ್ರೆ ಅದು ಸತ್ವಭರಿತ ಅಂತ ಅರ್ಥ. ಇದು ಇವತ್ತು ನಾವು ವಿಷವನ್ನು ಹಾಕಿ ಅದು ಬರಬಾರದು ಅಂತ ಮಾಡಿದ್ರೆ ಅದು ಪಾಯ್ಸನ್ ಅಂತ ಅರ್ಥ. ಹಾಗಾಗಿ ಅಂತಹ ಅಕ್ಕಿಯನ್ನು ಸಂಗ್ರಹ ಮಾಡುದು. ಈ ಸಲ ನಾವು ಏನು ಮಾಡಿದ್ದು ಕೇಳಿದ್ರೆ ಎಲ್ಲ ಕೃಷ್ಣ ಭಕ್ತರು ಬಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು. ಹಾಗಾಗಿ ಎಲ್ಲ ಪೀಠಾಧಿಪತಿಗಳು ಬಂದ್ರು, ಹೆಗಡೆಯವರು ಬಂದ್ರು, ಈ ಕಡೆಯಿಂದ ನಮ್ಮ ಈ ಎಡನೀರು ಸ್ವಾಮಿಗಳು ಬಂದ್ರು, ಎಲ್ಲರೂ ಬಂದು ಕೂಡ ನಾವು ಅಕ್ಕಿಯನ್ನು ಸಂಗ್ರಹ ಮಾಡಿದ್ರು. ಈ ಸಂಗ್ರಹವಾದ ಅಕ್ಕಿಯನ್ನು ಹಾಗೆ ಶೇಖರಿಸಿ ಇಟ್ಟಿದ್ದೇವೆ. ಮುಂದೆ ಕೃಷ್ಣ ದೇವರಿಗೆ ಅದನ್ನು ಅರ್ಪಣೆ ಮಾಡ್ತೇವೆ. ಅಕ್ಕಿಯನ್ನು ಯಾವುದರಲ್ಲಿ ಬೇಯಿಸಬೇಕು ಕೇಳಿದ್ರೆ ಗ್ಯಾಸ್ ಅಲ್ಲಿಯೋ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲ. ಮತ್ತೆ ಏನು ಕೇಳಿದ್ರೆ ಅವರು ಹೇಳ್ತಾರೆ ಕಟ್ಟಿಗೆ ಒಲೆಯಲ್ಲಿ ಬೇಯಿಸಬೇಕು. ಹಾಗಾದ್ರೆ ಕಟ್ಟಿಗೆ ಸಂಗ್ರಹ ಮಾಡಬೇಕು. ಅದು ಆಷಾಢದಲ್ಲಿ ಮಳೆಗಾಲ ಆರಂಭ ಆಗುವಾಗ ಕಟ್ಟಿಗೆ ತುಂಡು ಮಾಡುದು. ಕಟ್ಟಿಗೆ ತುಂಡು ಮಾಡುದು ಕೇಳಿದ್ರೆ ಪರಿಸರವನ್ನು ನಾಶ ಮಾಡುವುದು ಅರ್ಥ ಅಲ್ಲ. ಮತ್ತೆ ಬುಡವನ್ನು ಇಷ್ಟು ಬಿಟ್ಟು ಆಮೇಲೆ ತುಂಡು ಮಾಡಬೇಕು. ಮತ್ತೆ ಅದು ಚಿಗುರಬೇಕು. ಅದಕ್ಕೊಂದು 32 ವರ್ಷ ಆ ಭಾಗಕ್ಕೆ ಮತ್ತೆ ಹೋಗುವುದೇ ಇಲ್ಲ ನಾವು. ಅದಕ್ಕೋಸ್ಕರ ಶಿರೂರು ಮಠದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಅದಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ಸಲ ನಾವೇನೊಂದು 25-30 ಲೋಡ್ ಕಟ್ಟಿಗೆಯನ್ನು ಮಾಡಿ ಆ ಕಟ್ಟಿಗೆಯನ್ನು ರಾಶಿ ಹಾಕಿದ್ದೇವೆ. ಆ ರಾಶಿಯು ನೋಡ್ಲಿಕ್ಕೆ ಚಂದಾಗಿರ್ಬೇಕು. ನಮ್ಮಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಭಗವದ್ ರೂಪದ ಚಿಂತನೆ. ಹಾಗಾಗಿ ರಥದ ಹಾಗೆ ಅದನ್ನು ನಿರ್ಮಾಣ ಮಾಡುವಂಥದ್ದು. ಈ ರಥದ ಹಾಗೆ ನಿರ್ಮಾಣ ಮಾಡಿದ್ರಿಂದ ಯಾವ ಗಾಳಿ ಮಳೆಗೂ ಕೂಡ ಅದು ಹಾರಿ ಹೋಗೋದಿಲ್ಲ, ಕಟ್ಟಿಗೆ ಒಳಗೆ ನೀರು ಹೋಗೋದಿಲ್ಲ. ಈ ರೀತಿಯಾದ ಸ್ಟ್ರಕ್ಚರ್ ಮಾತ್ರ ಅಲ್ಲ, ರಥವನ್ನು ನೋಡಿದಾಗ ಭಗವಂತನ ಚಿಂತನೆ ನಮಗೆ ಬರ್ತದೆ. ಅದು ಕಟ್ಟಿಗೆ ಮುಹೂರ್ತ ಅಂತ ಆಯ್ತು. ಆಮೇಲೆ ಬರುವಂತದ್ದು ಧಾನ್ಯ ಮುಹೂರ್ತ, ಅಂದ್ರೆ ಭತ್ತ ಮೊದಲಾದ ಧಾನ್ಯಗಳನ್ನು ಸಂಗ್ರಹ ಮಾಡುವಂಥದ್ದು. ಅರಳು ಮಾಡಬೇಕಾದ್ರೆ, ಅಕ್ಕಿ ಮಾಡಬೇಕಾದ್ರೆ ಎಲ್ಲ ಮೂಲ ದ್ರವ್ಯ ಭತ್ತ. ಅಕ್ಕಿಯನ್ನು ಎಷ್ಟು ಸಂಗ್ರಹ ಮಾಡಬಹುದು, ಅದಕ್ಕಿಂತ ಹೆಚ್ಚು ಕಾಲ ಭತ್ತವನ್ನು ಸಂಗ್ರಹ ಮಾಡಬಹುದು. ಹಾಗಾಗಿ ಅಂತಹ ಭತ್ತವನ್ನು ಸಂಗ್ರಹ ಮಾಡುವ ಒಂದು ಪದ್ಧತಿಗೆ ಅದನ್ನು ಧಾನ್ಯ ಮುಹೂರ್ತ ಅಂತ ಕರೀತಾರೆ. ಇದಿಷ್ಟನ್ನು ಕೂಡ ಕೃಷ್ಣ ಭಕ್ತರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮುಂದೆ ಆದದ್ದೇ ಚಪ್ಪರ ಮುಹೂರ್ತ. ತಿನ್ನುವುದು ಎಲ್ಲಿ ಕೇಳಿದ್ರೆ ಚಪ್ಪರ ಹಾಕಿದ್ದು. ಚಪ್ಪರ ಅಂದ್ರೆ ಅದು ರಕ್ಷಣೆ ಅಂತ ಅರ್ಥ, ಸುಮ್ಮನೆ ಅಲ್ಲ, ಹೈಜಿನಿಕ್ ಆಗಿರ್ಬೇಕು ಆಹಾರ. ಹಾಗಾಗಿ ಮೇಲಿಂದ ಯಾವುದು ಬೀಳಬಾರದು, ಓಪನ್ ಸ್ಪೇಸ್ ಅಲ್ಲಿ ತಿನ್ನುವಂಥದ್ದಲ್ಲ. ಹಾಗಾಗಿ ಚಪ್ಪರ ಹಾಕಿ ಅಂತದ್ದು ಮುಹೂರ್ತ ನಡೆದಿದೆ. ಅದರ ಮುಂದೆ ಬಂದದ್ದು ಪುರಪ್ರವೇಶ, ಅದು ನಡೆಯಿತು. ಇನ್ನೂ ನಡೆಯುವಂತದ್ದು ಪ್ರಿಪರೇಷನ್ ಬಹಳ ಇದೆ. ಪುರಪ್ರವೇಶದ ಜೊತೆಗೆ ನಾನು ಮಾತನಾಡಬೇಕು. ಬಹಳ ವಿಶೇಷವಾಗಿ ಒಂದಷ್ಟು ಕಲಾ ಪ್ರಕಾರಗಳಿರ್ಬೋದು, ನಾಸಿಕ್ ಇರ್ಬೋದು, ಚಂಡೆ ಬಳಗ ಇರ್ಬೋದು, ಪಂಚವಾದ್ಯ ಇರ್ಬೋದು. ದೇವರನ್ನ ಒಲಿಸುವಂತ ಸುಲಭ ಮಾರ್ಗ ಒಂದಿದ್ರೆ ದೇವರ ನಾಮ ಸಂಕೀರ್ತನೆ ಅಂತ ಹೇಳ್ತೇವೆ. ಸೊ ಭಜನಾ ತಂಡಗಳು, ಕುಣಿತ ಭಜನಾ ತಂಡಗಳು, ಅದಷ್ಟೇ ಅಲ್ಲದೆ ಉಡುಪಿಯ ಜನತೆ ಅಥವಾ ಬೇರೆ ಬೇರೆ ಭಾಗಗಳಿಂದ ಜನತೆ, ರಾಜಕೀಯ ಮುಖಂಡರಿರ್ಬೋದು, ಸಾಮಾಜಿಕ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಆ ಪುರಪ್ರವೇಶದಲ್ಲಿ ಭಾಗಿಯಾಗಿತ್ತು. ಈ ಎಲ್ಲ ವಿಚಾರದ ಬಗ್ಗೆ ಹೇಳಬೇಕು ಅಂದ್ರೆ ಆ ಅದ್ಭುತ ಕ್ಷಣಗಳು ಯಾವ ರೀತಿಯಲ್ಲಿತ್ತು ಅಂತ. ಬಹಳ ಚೆನ್ನಾಗಿ ನಡೆದಿತ್ತು. ಯಾಕೆ ಕೇಳಿದ್ರೆ ಎಲ್ಲರೂ ಸೇರಿಕೊಂಡು ಆ ಕೃಷ್ಣನ ನೆನಪು ಬರುವಂತಹ ಎಲ್ಲ ಘಟನಾವಳಿಗಳನ್ನು ತೋರಿಸ್ತಾ ಇದ್ರು. ಈಗ ನಾವು ಟ್ಯಾಬ್ಲೋ ಹಾಕ್ತಾ ಇದ್ದೇವೆ, ಜನ ಬರಬೇಕು, ಜನರಿಗೆ ನೋಡಬೇಕು ಎನ್ನುವಂಥದ್ದು ಒಂದು ಮುಖ ಅಂತ. ಆದ್ರೆ ನಿಜವಾಗಿ ನಮ್ಮೆಲ್ಲ ಸಾಂಸ್ಕೃತಿಕಗಳು, ಕಲೆಗಳು ಕೂಡ ಅದು ಭಗವಂತನ ನೆನಪನ್ನು ಕೊಡುವಂಥದ್ದು. ಉದಾಹರಣೆ ಕಾಳಿಯ ಮಥನ ಕೃಷ್ಣ, ಅದರದ್ದು ಟ್ಯಾಬ್ಲೋ ಮಾಡಿ ಹೋದಾಗ ನಮಗೆ ಕೃಷ್ಣ ನೆನಪಾಗ್ತಾನೆ. ಓ, ಕೃಷ್ಣ ಕುಡಿದಾಡಿದ ಅಂತ. ಅಲ್ಲಿ ಯಾರು ಆಕ್ಟರ್, ಯಾರು ವೇಷ ಹಾಕಿದವನು ನೆನಪಾಗುದಿಲ್ಲ. ಅಥವಾ ಅದು ಪ್ರತಿಕೃತಿ ಇರ್ತದೆ, ಕೆಲವು ಸಲ ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಇರೋದಿಲ್ಲ. ಒರಿಜಿನಲ್ ಹಾವಲ್ಲಿ ಯಾರು ಕುಣಿದಾಡ್ಲಿಕ್ಕೆ ಆಗಲ್ಲ. ಆದ್ರೂ ನಮ್ಮ ಕಲ್ಪನೆ ಹೇಗೆ ಕೇಳಿದ್ರೆ, ಓ, ಇದು ಕಾಳಿಂದಿ ಮಡುವಿನಲ್ಲಿ ಕೃಷ್ಣ ನರ್ತನ ಮಾಡಿದ ನೋಡಿ, ಈ ಚಿಂತನೆ ಒಂದು ಸಿಕ್ಕಿತು ನೋಡಿ. ಹಾಗಾಗಿ ನಮ್ಮ ಯಾವ ಒಂದು ಟ್ಯಾಬ್ಲೋ ಇರ್ಬೋದು, ಭಜನಾ ತಂಡಗಳು, ಭಜನೆ ಯಾಕೆ ಗಟ್ಟಿ ಹೇಳಬೇಕು, ಮೆಲ್ಲ ಹೇಳ್ಬಹುದಲ್ಲ, ನಾಮಸ್ಮರಣೆ ಮಾಡ್ಬೋದಲ್ಲ. ಅಲ್ಲ, ನಾನು ಮಾಡುವುದಕ್ಕಿಂತ 4 ಜನ ಹತ್ರ ಮಾಡಿಸಿದ್ರೆ ಅದಕ್ಕೆ ಫಲ ಜಾಸ್ತಿ. ಹಾಗಾಗಿ ಭಜನೆ ಹೇಳುವವರು ತಾವು ಭಜನೆ ಮಾಡಿದ್ರು, ಬೇರೆಯವರಿಗೆ ದೇವರ ಚಿಂತನೆ ಬರುವ ಹಾಗೆ ಮಾಡಿದ್ರು. ನಾವು ಅಷ್ಟೇ ಒಂದು ರಿದಮಕ್ಕಾಗಿ ಯಾವುದಾದ್ರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಾ ಇದ್ರೆ ಆಟೋಮೆಟಿಕ್ಲಿ ಆಗಿ ನಾವು ಕೂಡ ಅದನ್ನು ಆ ಗುಂಗಿನಲ್ಲಿ ಶ್ರೀರಾಮ ಜಯ ರಾಮ ಅಂತ ಹೇಳ್ತೇವೆ. ಅದು ಮಾತ್ರ ಅಲ್ಲ, ಮಲಗಿ ಮರವಾದರದಿ ಪಾಡಲು ಕುಳಿತು ಬೇಡುವ ಅಂತ. ಹಾಗಾಗಿ ಮಲಗಿದ್ರೆ ಕೂತ್ಕೊಂಡು ಕೇಳ್ತಾನಂದ್ರೆ, ಆದ್ರೆ ನಲಿದರೆ ಒಲಿವೆ ನಾ ನಿಮಗೆಂಬ, ಕುಣಿದು ಹೇಳಿದ್ರೆ ಭಗವಂತ ಒಲಿತಾನೆ ಅಂತ ಇರುವುದು. ಹಾಗಾಗಿ ಕೃಷ್ಣ ಭಕ್ತರು ಭಾವೋದ್ರೇಕದಿಂದ
ಕುಣಿದುಕೊಂಡು ಭಗವಂತನನ್ನು ಮೆಚ್ಚಿಸ್ಲಿಕ್ಕೆ ಆ ಬೀದಿ ಬೀದಿಯಲ್ಲಿ ಬರ್ತಾರೆ ನೋಡಿ. ಇದು ಮೆಚ್ಚಬೇಕಾದದ್ದು. ಯಾಕೆ ಕೇಳಿದ್ರೆ ಎಷ್ಟೋ ಜನರಿಗೆ ಅವನೇನು ನೋಡ್ತಾನೇನೋ, ಇವನೇನು ನೋಡ್ತಾನೇನೋ, ಕಾಲಲ್ಲಿ ಚಪ್ಪ ಹಾಕ್ಲಿಲ್ವೇನೋ, ನನ್ನ ಚಡ್ಡಿ ಸರಿ ಉಂಟೋ ಇಲ್ವೋ, ಇಂಥದ್ದೆಲ್ಲ ಆಲೋಚನೆ ಮಾಡುವಲ್ಲಿ ಎಲ್ಲ ಮೈ ಚಳಿ ಬಿಟ್ಟು ಕೃಷ್ಣನಿಗೋಸ್ಕರ ಕುಣಿದಾಡ್ತಾರೆ ನೋಡಿ. ಹೀಗೆ ಕುಣಿದಾಡಿಕೊಂಡು ಕೃಷ್ಣ ಭಕ್ತರು ಬಂದಿದ್ದಾರೆ. ಈ ಪುರಪ್ರವೇಶ ಎನ್ನುವಂಥದ್ದು ನಿಜವಾಗಿ ಆದದ್ದು ವೇದವರ್ಧನರಿಗಲ್ಲ, ಮತ್ತೆ ಯಾರಿಗೆ ಹೇಳಿದ್ರೆ ವಿಠ್ಠಲ ದೇವರಿಗೆ. ಆ ಪಟ್ಟದ ವಿಠ್ಠಲ ದೇವರು ಬರ್ತಾರೆ ಅಂತಾಗುವಾಗ ಈ ಜನಸಾಗರ ಅದನ್ನು ನೋಡ್ತಾ ಇದ್ರು, ಅದನ್ನು ಚಿಂತನೆ ಮಾಡಿದ್ರು. ಹಾಗಾಗಿ ಇದು ಅದ್ಧೂರಿ ಪುರಪ್ರವೇಶ ಆಯಿತು. ಹಾಗಾಗಿ ಜನರು ಇದ್ರೆ ಮಾತ್ರ ಯಾವುದೇ ವ್ಯವಸ್ಥೆಗಳು ಚೆನ್ನಾಗಿ ಆಗತ್ತೆ. ಹಾಗಾಗಿ ಪರ್ಯಾಯವೂ ಕೂಡ ಅಷ್ಟೇ, ಜನ ಸೇರಿದ್ರೆ ಮಾತ್ರ ಆ ಪರ್ಯಾಯ ಚೆನ್ನಾಗಿ ಆಗತ್ತೆ. ಹಾಗಾಗಿ ಕೃಷ್ಣ ಭಕ್ತರೆಲ್ಲ ಪರ್ಯಾಯಕ್ಕೆ ಬರಬೇಕು ಅಂತ ನಾನು ಈ ಮೂಲಕ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಪರ್ಯಾಯ ಅಂತ ಮಾಡ್ತಾ ಇದ್ದಾರೆ. ಇವತ್ತು ಕಮಿಟಿಗಳಲ್ಲಿ ಕೆಲವರದ್ದು ಹೆಸರು ಇದೆ, ಕೆಲವರದ್ದು ಹೆಸರು ಇಲ್ಲ. ಆದ್ರೆ ಕೆಲಸಕ್ಕಾಗುವಾಗ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರಿದ್ದಾರೆ, JDS ನವರು ಇದ್ದಾರೆ, ಬ್ರಾಹ್ಮಣ ಇದ್ದಾನೆ, ಕ್ಷೈತ್ರ ಎಲ್ಲ ವರ್ಗದವರು ಕೂಡ ಬಂದುಕೊಂಡು ಈ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರಿಗೂ ಕೂಡ ಕೃಷ್ಣ ದೇವರು ಅನುಗ್ರಹ ಮಾಡಲಿ ಅಂತ ನಾನು ಹಾರೈಸ್ತೇನೆ.